ಓಕೆ, ವೆಲ್ಕಮ್ ಬ್ಯಾಕ್ ಟು ಡೇ 3 ಚಂದನ್ ಲಾಕ್ಸ್ಗೆ. ಆ್ಯಂಡ್ ಈಗ ನಮ್ಮ ರಾಜು ಅವರು ಇದ್ದಾರೆ ಪಕ್ಕದಲ್ಲಿ, ಅವರೇನೋ ಹೇಳ್ತಾರಂತೆ, ಅದನ್ನು ಕೇಳೋಣ. ಹಾಯ್ ಗೈಸ್, ನಾವು ಇವಾಗೆಲ್ಲ ಫ್ರೆಶ್ ಆಗಿ ಇವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ನೋಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಜೋರಾಗಿ ಹೇಳೋದನ್ನೇ. ಇವಾಗ ನೆಕ್ಸ್ಟ್ ರೂಮ್ ಚೆಕ್ಇನ್ ಮಾಡಿ ಚೆಕ್ಔಟ್ ಮಾಡಿ ಸ್ನೋಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಕೊಡ್ಸಿದ್ದು ಹಲೋ ಗೈಸ್, ಬ್ರೇಕ್ಫಾಸ್ಟ್ ಅಂತೂ ಚೆನ್ನಾಗಿದೆ. ಅವಲಕ್ಕಿ ಚಿತ್ರಾನ್ನ, ಎಗ್ ಬುಜ್ಜಿ, ಪೂರಿ. ಆ್ಯಂಡ್ ನಮ್ಮ ಕಡೆನೇ ಅಂದ್ಕೊಂಡೆ ಅವಲಕ್ಕಿ ಚಿತ್ರಾನ್ನ ಇಲ್ಲೂ ಮಾಡ್ತಾರೆ, ಚೆನ್ನಾಗಿದೆ ಗೈಸ್. ಈಗ ಬ್ರೇಕ್ಫಾಸ್ಟ್ ಮುಗೀತು, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಈಗ ಕಾಫಿ ಕುಡಿತಾ ಇದ್ದೀವಿ. ಈ ಕಾಫಿ ಮುಗಿಸ್ಕೊಂಡು ಆಲ್ರೆಡಿ ಕ್ಯಾಬ್ ಬಂದಿದೆ. ಕ್ಯಾಬ್ ಹತ್ತಿ ಬಂದಿಲ್ಲ, ಇವಾಗ ಹೋಗೋ ಬರುತ್ತೆ. ಬಂದಿದ ತಕ್ಷಣ ಇಲ್ಲಿಂದ ನಾವು ಹೋಗಿ ಸ್ನೋಫಾಲ್ ರೀಜನ್ಗೆ ಹೋಗಿ ಗೇಮ್ಸ್ ಎಲ್ಲ ಇದ್ದಾವೆ. ಗೇಮ್ಸ್ ಆಡ್ಕೊಂಡು ಫುಲ್ಲು ಮಸ್ತಾಗೆ ಸ್ನೋಫಾಲ್ಸ್ ಗೇಮ್ಸ್ ಎಲ್ಲ ಏನೇನಿದೆ ಎಲ್ಲ ಮಾಡಿಕೊಂಡು ಸ್ನೋಫಾಲ್ ಗೇಮ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಸ್ನೋಫಾಲ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನೈಟ್ ಶಿಮ್ಲಾ. ರಜಾ ಅಲ್ಲಿಬ್ರದ್ದು ಡ್ಯಾನ್ಸ್ ಗೊತ್ತಲ್ಲ ಸ್ಟೆಪ್ಪು 1 2 3 4 5 6 7 8 ರಜನಿಕಾಂತ್ ಆಡ್ದಂಗೆ. ಇಲ್ಲ ಇದು NTR ಯಾವುದದು ಸಾಂಗು ಮಸ್ತಾಗಿ ಆಡಿದಾನಲ್ಲ ಸ್ಟೆಪ್ಪು, ಯಾವ್ದು ಹೇಳೋದು? ಯಾವ ಮೂವಿಯಲ್ಲಿ? ಇದು ಸೊ ಜೈಲವ ಕುಶಾಲಿ ಟ್ರಿಂಗ್ 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 ನನಗೆ ತಗೊಂಡಿರೋದು ಕ್ಯಾಮ್ರಾಗ ಹಾಕಿದ್ದೀನಿ. ಕ್ರೇಜಿ, ಕ್ಯಾಮ್ರಾ ಚಳಿ ಆಗ್ಬಾರ್ದು. ಓ ಗಾಯ್ಸ್, ನನಗಿಂತ ಕ್ಯಾಮ್ರಾ ಇಂಪಾರ್ಟೆಂಟ್. ಈ ಥರ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಓಡಿರಿ ಚಪ್ಪಾಳೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಪ್ಯಾನ್ ಇಂಡಿಯಾ ಶೇಕ್ ಆಗೋಗಿದೆ. ಇವಾಗ ಗಿಂಬಲ್ ರೆಡಿ ಮಾಡ್ತಾವ್ರೆ ಇವರು. ಇವಾಗ ವಿಡಿಯೋಗಳು ಸ್ನೋ ಅಲ್ಲಿ ಕಂಟೆಂಟ್ ಬರೋದು ಇಷ್ಟು ದಿನ ಕಂಟೆಂಟ್ ಕೇಳ್ತಾ ಇದ್ರಲ್ಲ, ಕಂಟೆಂಟ್ ಕೊಡ್ತೀವಿ ನೋಡ್ರಿ ಈ ಸರಿ. ನನಗೆ ಈ ಸರಿ ನೋಡ್ರಿ ಈ ಕಡೆ ಹಿಂಗೆ ಇದು ನಮ್ಮ ರೂಮಿಂದ ಇರುವಂಥ ವ್ಯೂ ಮನಾಲಿಯಲ್ಲಿ. ಸೊ ನಮ್ಮ ರೂಮ್ಮೇಟ್ಸ್ ಇವರು ಅಭಿಯವರು, ನಮ್ಮ ಮೇನ್ ರೂಮ್ಮೇಟ್ ರಾಜಾವಲಿ ಅವರೇ. ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲೂ ಇಲ್ಲ, ಇಲ್ಲೇ ಇದ್ದೀವಿ. ಹೇಳಿ, ಏನು ಸಮಾಚಾರ? ಎಲ್ಲ ಹೇಳ್ಬೇಕು. ಇವಾಗ ಚೆಕ್ಔಟ್ ಆಗ್ತಾ ಇದ್ದೀವಿ ಸ್ನೋಫಾಲ್ಗೆ ಹೋಗೋಕ್ಕೆ. ಇಲ್ಲೆಲ್ಲ ಹೋಗಿ ಮಸ್ತಾಗಿ ಮಜಾ ಮಾಡಿ. ಇನ್ನೂ ಸ್ವೆಟ್ರೇನ್ ಹಾಕಿಲ್ಲ, ಹಿಂಗೆ ಹೋದ ಸ್ನೋಫಾಲಲ್ಲಿ ನೀನು ಬರಲ್ಲ ವಾಪಸ್ ಮನೆಗೆ. ನಾವು ಗೊತ್ತಾ ಎಲ್ಲೋದ್ರು ಹಿಂಗೆ ಅಂತ. ಇವಾಗ ಒಂದು ಡೈಲಾಗ್ ಹೇಳು, ಅಂದರೆ ನೆನ್ನೆ ಹೇಳ್ದಂಗೆ. ಇಷ್ಟೇ ಕೋಲ್ಡ್ ಇದ್ರು ನಮ್ಮ ಬಾಡಿಗೆ ಅವೆಲ್ಲ ಸೆಟ್ ಆಗಲ್ಲ. ಈಟ್ ಬಾಡಿಗಳಿಗೆ ಎಷ್ಟೊಡ್ದಂಗೆ ಹೊಡಿತಾರೆ ಡೈಲಾಗ್ಗಳೆಲ್ಲ. ಗಾಯ್ಸ್ ಬಾಯ್ 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 ಮನಾಲಿ. ಈ ಮನಾಲಿ ರೂಮಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ಗಾಯ್ಸ್ ಇಲ್ಲಿ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಬಟ್ ರೂಮ್ ಕೂಡ ಚೆನ್ನಾಗಿತ್ತು. ಬಿಟ್ಟು ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು, ಮುಂದಕ್ಕೆ ಹೋಗ್ಬೇಕಲ್ಲ. ಜೀವನ ಅನ್ನೋದು ಬಿಟ್ಟಿದ್ದೀನಿ, ಜೀವನದಲ್ಲೂ ಮುಂದೆ ಹೋಗ್ತಾ ಇರಬೇಕು. ಓಕೆ ಗಾಯ್ಸ್, ಈಗ ಕ್ಯಾಬ್ ಬಂದಿದೆ, ಹೋಗ್ತಾ ಇದ್ದೀವಿ ಸ್ನೋಫಾಲ್ ರೀಜನ್ಗೆ. ತುಂಬಾ ಕೋಲ್ಡ್ ಇದೆ, ಕೆಳಗಡೆನೇ ಎಷ್ಟು ಕೋಲ್ಡ್ ಇದೆ. ಇನ್ನು ಸ್ನೋಫಾಲ್ ರೀಜನ್ಗೆ ಹೋದರೆ ಇನ್ನೆಷ್ಟು ಕೋಲ್ಡ್ ಇರುತ್ತೆ ಗೊತ್ತಿಲ್ಲ. ಎಲ್ಲ ಹೊಡ್ತಾ ಇದ್ದೀವಿ. ಓ ಹಾಯ್, ಇಲ್ಲಿ ನಮ್ಮ ರಾಜ ಅವ್ರು ಇದ್ದಾರೆ. ಲಗೇಜ್ ಎಲ್ಲ ಎತ್ತಿಕ್ತವ್ರು ಹೊರಗಡೆಗೆ. ನಮ್ಮ ಅಕ್ಕಿಯವ್ರು ಕೂಡ ಅಷ್ಟೇ. ನಾವು ಇವಾಗ ರೂಮ್ ಎಲ್ಲ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ. ಕಾರ್ ಬಂದಿದೆ. ಇವಾಗ ಸ್ನೋಫಾಲ್ಸ್ ಹೋಗಿ ಏನು ಮಾಡ್ತೀಯ ಅಲ್ಲಿ? ಬೀಳೋದು, ಗೇಮ್ಸ್ ಆಡೋದು, ಕ್ರೇಜಿ. ಡ್ಯಾನ್ಸ್ ಆಡ್ತೀಯಾ? ಡ್ಯಾನ್ಸು ಯಾವ ಥರ ಸ್ಟೆಪ್ ಬರುತ್ತೆ ಆಟೋಮೆಟಿಕ್ ಆಗೋದೆಲ್ಲ. ಏನೊಂದು ರಿಯಾಸೋ ಸ್ಟೆಪ್ ಯಾವ್ದು ಗೊತ್ತಿಲ್ಲ ನೋಡಿ. ಇದೆ ನಾವೆಲ್ಲ ಮಾಡೋವಾಗ ನೀನು ಮಾಡಿಲ್ಲ ಅಂದರೆ ನಾವು ಪ್ರಾಕ್ಟೀಸ್ ಮಾಡಾಕಿದ್ವಿ ರಾತ್ರಿ ನೀವು ಹೊಲ್ಕೊಂಡ್ಮೇಲೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ఒక తోటలో ఒక కొమ్మలో ఒక పువ్వు పూసింది, మహారాణిల మహాలక్ష్మిల ఆ పువ్వు నవ్వింది. రాజా కరీ బ్రో. రాజా 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 ఇద్దరు పిక్చర్ రాజా ರಾಜಾ ಇದು ಮಾಡು, ಅವನದೊಂದು ಮಾಡು. ಏನು ಮಾಡಬೇಕಪ್ಪ ನಿನಗೆ? ಹೆಂಗೆ
ಬಾ ಹೇಳ್ತೀನಿ. ಇದ್ರಲ್ಲ ವಿಡಿಯೋ ಮಾಡ್ಸೋಕ್ಕಾಗುತ್ತಾ? ಜನರೇಟರ್ ಆನ್ ಮಾಡ್ತಾವನೆ. ನಮ್ಮ ರಾಜ ಅವ್ರಿಗೆ ಜಾಸ್ತಿ ಖುಷಿ ಆದರೆ ಜನರೇಟರ್ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ನೆನ್ನೆಂದು ಈಟ್ ಆಗಿದ್ದಾನೆ ಬ್ರೋ. ಇನ್ನು ಚಿಕ್ಕಬಳ್ಳಾಪುರ ಹೋದ್ರೆ 3 ದಿನ ಬರಲ್ಲ. ಕೂಲೆಂಟ್ ಖಾಲಿ ಆಗಿರುತ್ತೆ. ಹೆಂಗಿದೆ ವೆದರು? ಬ್ರೋ ಸೋಲಂಗಿ ಎಲೆಯಲ್ಲಿ ಆಕ್ಟಿವಿಟೀಸ್ ಇಲ್ಲ, ಅವ್ನು ಕರ್ಕೊಂಡು ಹೋಗ್ತಾನೆ. ಆಕ್ಟಿವಿಟೀಸ್ ಇಲ್ಲ, ಸುಮ್ಮನೆ ನೋಡ್ಕೊಂಡ್ ಬಂದ್ಬಿಡ್ಬೋದು. 10 ರಾಜ ಮ್ಯಾಟ್ ಹಿಂದೆ ಹೇಳ್ಕೊ ಕಾಲಲ್ಲಿ ಹಾಕ್ಲಾ ಹೊಡ್ತಾ ಇದೀವಿ ಗೈಸ್. ಇನ್ನು ಬನ್ನಿ ಸ್ನೋಫಾಲ್ ಎಲ್ಲ ತೋರಿಸಿ ನೋಡಿದ್ರಂತೆ ನೀವು ಕೂಡ. ಯಾವ್ದು ಫೋಟೋ? ನೆಕ್ಸ್ಟು ಇದು. ಏನಿದು? ಇದಾಕ್ಬೇಡ ಓಜಿದು ನೆತ್ತೂರು ನುಬಾರಿಗಿತ್ತ ಅಂಗ್ರಿ ಚೀತಾ ಇದಾಕ ಬ್ರೋ. ಇದಾಕ ಬ್ರೋ. ಗುಂಡೆಲ್ಲು ಹಾಯ್ ಹಾಯ್ ಬೆನ್ನೆಲ್ಲು ಹಾಯ್ ಹಾಯ್. పెన్నెల్లో హాయ్ హాయ్ మల్లెల్లో హాయ్ హాయ్ వరాల జల్లే కురిసే ರಾಜಾ ಬ್ರೋ नो ड्रेस शो ರೆಡಿ. ಹೇಳು ಏನೋ लव सॉन्ग निकोस्कर अपन लड़ाई चल रहा है दिन ना ಸಾಂಗ್ ಹೆಂಗೈತೆ ಬ್ರೋ? वो एक्टिविटी सब एक्टिविटी हो रहा है हमटा में ಇದೇ ಇರ್ಲಿನಾ? ಇರ್ಲಿ ಹಾಕಲ್ಲ. ಊರಿಗೆ ನಾಲ್ಕು ಅವಸ್ಥೆಗೆ ಬರೋದಲ್ಲ, ಅರ್ಥ ಆಗ್ಬೇಕು ಲೈನ್ಸ್. ಹಂಗಿದ್ರೆ ಚೆನ್ನಾಗಿದೆ. ಕಣ್ಣುಲೆಂದು ಝೂಮ್ ಕೊಡುತ್ತೆ ಫಸ್ಟ್ ಶಾಟ್ ರಾಜ. కన్నులేంది ஒரு ஜூம் பேக் வந்த ஃபர்ஸ்ட் ஷாட் ஒரு பாத்திக்க ரயில் கால்ல தட 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 அதுதான் ஹீரோ ಇಂಟ್ರಡಕ್ಷನ್. ರಾಜ ಸೈಕಲ್ ವರವಾರು 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 ವರವಾರು. ಇನ್ನು ದೀಪಿಕಾ ಪಡ್ಕೋರೆ ಬೀಚಿಲ್ಲ ಅವರು ಸಾಂಗು. ಎನ್ನಡಿ ದೀಪಿಕಾ ಪಡ್ಕೋನೆ ಚೆಯ್ಯಿ ಪಟ್ಟಿ ಎನ್ನಡಿ ಕಣ್ಮಣಿ ಅನ್ಬೋಡು ಕಾದಲಿಂದ ರಾಜ ಡವು ಅನ್ನು ಕೋಟೇಶ್ವರರು ಕೂತರು. ಒಂದು ಲವ್ ಕಟ್ಟಿಂಗ್, ஒரு ಕಟ್ಟಿಂಗ್, ஒரு ಕಟ್ಟಿಂಗ್, ஒரு ಕಟ್ಟಿಂಗ್, ஒரு ಕಟ್ಟಿಂಗ್, ஒரு ಕಟ್ಟಿಂಗ್, ஒரு ಕಟ್ಟಿಂಗ್. ಅಯ್ಯೋ ಕ್ರೇಜಿ. ವಾಜಿ 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 ನಿಲ್ದು ಬಿಡು ಹೇಳ್ತೀನಿ. ಮಲ್ಕೊಂಡ್ಬಿಡ್ತೀನಿ ಪಾಪ. वाजी 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 तू आजा जी राजा जी वाजी 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 तू राणा जी शिवाजी ಚೂಪೆ ಕತ್ತಿ ಕದು ಅದಿನ ಸೊತ್ತು ಕದು. ಬನ್ನಿ ರಾಜ ಅವ್ರು ಇಲ್ಲಿದ್ದಾರೆ. ರಾಜ ಬನ್ನಿ. ನೀವು ಹೋಗಿ ಬರ್ತೀನಿ. ಬಾ ರಾಜ. ರಾಜ ಬಾ ರಾಜ. ರಾಜ ತು ಆಜ. ರಾಜ ಆನ್ ದ ಫೋಟೋ ಶೂಟ್ ಫೈರ್. ರಾಜಾ ರಾಜಾ ದಿ ಗ್ರೇಟುರಾ ತಳ ತಳ 2000 ನೋಟುರಾ ರಾಜಾ. ಗೈಸ್ ಸ್ನೋಫಾಲ್ ರೀಜನ್ ಬಂದಿದ್ದೀವಿ. ಇನ್ನ ಮೇಲೆ ಹೋಗ್ಬೇಕು ಸ್ನೋಫಾಲ್ ನೋಡೋದಕ್ಕೆ. ಇಲ್ಲೊಂದು ಚೂರು ಇದೆ, ನೋಡೋಣ ಬನ್ನಿ ಅದನ್ನ. ಗಟ್ಟಿ ಒಂಥರ ಬಾಲ್ ಥರ ಇದೆ. ಅಲ್ಲಿಗೊಂದ ಬ್ರೋ. ಅದು ಬೇರೆ ರಾಣಿ ಏನಿಸ್ ವೈಟಿಂಗ್. ಇವಾಗ ಮೇಲೆ ಹತ್ತೋಣ. ಇನ್ನು ಸ್ನೋ ಅಲ್ಲೇ ಡ್ಯಾನ್ಸ್ ಆಡೋ ಥರ ಇರೋ ಜಾಗಗಳಿದ್ದಾವೆ. ಇನ್ನು ನಾವು ಮೇಲೆ ಹೋಗ್ತಾ ಇದ್ದೀವಿ, ಅಲ್ಲಿ ನೋಡಬೇಕು ಗಾಯ್ಸ್. ಇಲ್ಲಿಂದ ನೋಡ್ತಾ ಇದ್ದಾನೆ ಆ ಸ್ನೋನ, ಕ್ರೇಜಿ ಅನಿಸ್ತೈತೆ. ಇನ್ನು ಅಲ್ಲಿ ಹೋದ್ಮೇಲೆ ಓಹೋ ಬಾಬಾ 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 ಬಾಬಾ. ಸ್ನೋಫಾಲ್ ಗೈಸ್. ಹೆವಿ ಚಳಿ ಆಗ್ತೈತೆ. ಇಲ್ಲಿ ಬಿಸಿಲು ಐತೆ, ಅದು ಮಕ್ಕಕ್ಕೆ ಹೆವಿ ಚಳಿ ಆಗ್ತೈತೆ. ಎಲ್ಲ ಕವರ್ ಆಗೈತೆ, ಚೂರು ಕವರ್ ಮಾಡ್ಕೊಂಡಿಲ್ಲ. ಸೊ ಚಳಿ ಚಳಿ ಚಳಿ
ಚಳಿ ಚಳಿದಾಳಲು ಈ ಇಡಿಯ ನೋಡೋಣ ಮುಂದೆ. ಇವಾಗ ಟ್ಯಾಕ್ಸಿ ಇವಾಗ ಇಲ್ಲಿ ಏನು ಗೊತ್ತಾ ಗೈಸ್, ಇವಾಗ ಇಲ್ಲಿ ನಾವು ಬಂದಿರೋವಂಥ ಕ್ಯಾಬಲ್ಲಿ ಮೇಲೆ ಹೋಗಲ್ಲ, ಇಲ್ಲಿಗೆ 4x4 ಕಾರ್ ತೊಗೊಂಡೇ ಹೋಗ್ಬೇಕಂತ ಮೇಲಕ್ಕೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತುಂಬ ಹೊತ್ತು ನಿಲ್ಸಲ್ಲಂತೆ, ಸುಮ್ಮನೆ ಒಂದು ವ್ಯೂ ನೋಡಿಸ್ತಾರಂತೆ. ಅಲ್ಲಿ ತುಂಬ ಸ್ನೋಫಾಲ್ ಆಗ್ತಿದೆ ಅಂತೆ. ಸೊ ಅದಕ್ಕೆ ಅಲ್ಲೊಂದು ವ್ಯೂ ತೋರಿಸ್ಬಿಟ್ಟು ತೊಗೊಂಡು ತಿರ್ಗಾ ಬಿಡ್ತಾರೆ. ತಿರ್ಗಾ ಇದೆ ಜರ್ನಿ. ನಮ್ಮ ರಾಜು ಅವ್ರು ಏನೋ ಹುಡುಕ್ತವ್ರೆ, ಯಾರೋ ಮಿಸ್ ಆದಂಗೆ ಅವ್ರೆ. ಇಲ್ಲಪ್ಪ, ಕಾರು ಹೋಗ್ಬೇಕಲ್ಲ ಅಲ್ಲಿಗೆ. ಎಲ್ಲಿಗೆ? 4x4 ಮಾತಾಡ್ತಾ ಇದ್ದೀರಾ? ಹೌದು. ಹಂಗೆ ಅಟಲ್ಟನಲ್ಲಿ ಏನು ಸುಮ್ಮನೆ ವ್ಯೂ ಹಿಂಗೆ ತೋರಿಸಿ ಹಿಂಗೆ ತೋರ್ಕೊಂಡು ಬಂದ್ಬಿಡ್ತಾರಂತ. ಇಲ್ಲ ಯಾರು ಹೇಳಿದ್ದು? ಫೋಟೋಸ್ ಎಲ್ಲ ತಗೊಂಬೋದು ನಿಲ್ಸ್ಬಿಟ್ಟು. ಇಲ್ಲ ಅಂದ್ರೆ ಏನು ಅಷ್ಟು ದುಡ್ಡು ಕೊಟ್ಟು ಹೋಗಿ ಏನು ನೋಡ್ಕೊಂಬರೋದಕ್ಕೆ ಹೋಗೋದು. ಅದು ಅಲ್ಲಿ ಮಾತಾಡ್ತಾರೆ, ಇನ್ಫ್ಲೂಯೆನ್ಸ್ ವರ್ಕ್ ಆಗುತ್ತೆ. ಹೇಳಿ ಫೋನ್ ಹಾಕಿದ್ರಾ ಗೌರ್ಮೆಂಟ್ಗೆ? ಇಲ್ಲಿರೋ ಗೌರ್ಮೆಂಟ್ಗೆ ಏನಂದ್ರ? ವ್ಯವಸ್ಥೆ ಎಲ್ಲ ಆಗಿದೆ. ನೀವು ಹೋಗಿ ರಾಜಾರ ಮಾತಾಡಿದ್ದೀವಿ ನೋಡಿ. ನಮ್ಮ ರಾಜ ಅವ್ರು ಹಂಗೆ ಯಾವ ಸ್ಟೇಟಲ್ಲಿದ್ದರು, ಯಾವ ಸೆಂಟ್ರ್, ಎನಿ ಸೆಂಟರ್ ಸಿಂಗಲ್ ಹ್ಯಾಂಡ್ ರಾಜಾವಲಿ, ಯಾವುದೇ ಸೆಂಟ್ರಲ್ಲಿರಲಿ ಅವ್ರ ಇನ್ಫ್ಲೂಯೆನ್ಸ್ ಪಕ್ಕ ವರ್ಕ್ ಆಗುತ್ತೆ. ಮನಾಲಿಯಲ್ಲಿ ಕೂಡ ಅವ್ರ ಇನ್ಫ್ಲೂಯೆನ್ಸ್ ವರ್ಕ್ ಆಗ್ತೈತೆ ಅಂದ್ರೆ. ಸಿ ಎಮ್ ಇಲ್ಲಿ ಗೌರ್ಮೆಂಟ್ಗೆ ಫೋನ್ ಮಾಡಿ ಮಾತಾಡೋಂತ ಅವಾಗ ಆಲ್ರೆಡಿ ಗೊತ್ತಿಲ್ಲ ನಿಂಗೆ ಬ್ರೋ? ಏನು ಬ್ರೋ ಇದು? ಫೋನ್ ಮಾಡಿದಾಗ ಕರೆಕ್ಟ್ ಬಿಡು. ಸೊ ಈಗ ಹೋಗ್ತಾ ಇದ್ದೀವಿ. ಇಲ್ಲಿ 4x4 ಜಿಪ್ಸಿಯಲ್ಲಿ ಹೋಗ್ಬೇಕಂತೆ. ಇಲ್ಲಿ ಯಾವುದು ಸಿಗ್ತಾ ಇಲ್ಲ ನಮಗೆ. ಅಯ್ಯೋ, ನಾವು ಬೇರೆ 6 ಜನ ಇದ್ದೀವಿ. 6 ಜನ, ಅದು ಬೇರೆ. ನಾವು 4 ಜನ ಇಲ್ಲ, 6 ಜನ ಇದ್ದೀವಿ. ಸೊ ಯಾವುದೊಂದು ಮಾತಾಡ್ತವ್ರೆ, ಇದು ಆಗುತ್ತೋ ಇಲ್ಲ. ಅಯ್ಯೋ, ಅವಾಗಿಂದ ಹುಡುಕಿ ಸಾಕಾಗೈತೆ. ಗೈಸ್ ಅಟಲ್ಟನಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ 1 ಅವರ್ ಸ್ಪೆಂಡ್ ಮಾಡ್ಬೋದಂತೆ. ಅಲ್ಲಿಂದ ಇನ್ನೊಂದು ಯಾವ್ದು ಬೈ ಲೊಕೇಶನ್ ಅಟಲ್ಟನಲ್ಲಿಂದ ಸುಸೋಲ್ ವ್ಯಾಲಿ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಸೊ ಇದೆಲ್ಲ ಸ್ನೋಫಾಲ್ ಅಂತೂ ಜಾಸ್ತಿನೇ ಆಗ್ತಾ ಇದೆ. ರಾಜ ನೀನು ಏನೋ ರಾಜ ಸಂತ್ಲ ಅದೇನ್ ಬ್ರೋ? ಶಿಂತ್ಲೇನ್ ಅನ್ಕಿ ಸಂತ್ಲಾನ್ ಇದ್ರ ಅಂದಂಗೆ ಎಲ್ಲ ಕಡೆ ಅದೇನೆ. ಹೋಗಪ್ಪ, ಏನ್ ಬ್ರೋ ಏನು ಹೇಳು ಹುಡುಕಿ ಇಟ್ಲೈತಾ ಅವತ್ತೆ ಮೇಲೆ ಹೋದ್ರೆ ಚಳಿ. ಇವಾಗ अटल टनल कितना फीट में है भाई वो? 10,500। क्यों उसका नाम अटल टनल रखा? वो अटल बिहारी वाजपेयी का टाइम में किया था। उसका नाम क्यों अटल टनल रखा, कोई मालूम है? सब बोलते हैं भाई, जैसे कि नॉलेज में है कि अटल बिहारी वाजपेयी का ड्रीम था। और ठीक है, 10,500 ಫೀಟ್ ಐತೆ. 9.5 ಕಿಲೋಮೀಟರ್ ಲಾಂಗ್ ಐತೆ ಟನಲ್. 9.3 ವರ್ಲ್ಡ್ಸ್ ಬಿಗ್ಗೆಸ್ಟ್ ಟನಲ್, ರೈಟ್? बिगेस्ट हाईएस्ट पॉइंट लेवल, वर्ल्ड्स हाई अल्टीट्यूड लेवल इज फर्स्ट इन। ठीक है. बर्फ ज़्यादा किस महीने में होता भाई इधर? जनवरी फरवरी। किस महीने तक होता? डिपेंड फॉर वेदर। होने को तो अप्रैल मई में भी हो जाता है। हाँ, जून जुलाई में सब बंद हो जाता क्या? ये रोड सब जून जुलाई में तो ओपन रहता है। वो बर्फ नहीं रहता तब? बर्फ फिर पीक पे रहता है, जैसे रोहतांग टॉप पे हो गया, बारालाचा पोर्शन में हो गया, तंगला पोर्शन में हो गया, खारतुंगला पोर्शन में हो गया। ठीक है, शुक्रिया. ಇದು 9.3 ಕದನ 9.3 ಕಿಲೋಮೀಟರ್ಸ್ ಸೇಮ್ ಒಂದೇ ಟನಲ್ ಇರ್ತೈತೆ. ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಟನಲ್ ಇದೆ. ಏನಿದೆ ಟನಲ್ ನೋಡಿ ಗೈಸ್, ಹೆಂಗೆ ಕಾಣಿಸ್ತಾ ಇದೆ. ಇಡೀ ಇಂಡಿಯಾಗೆ ನಂಬರ್ 1 ಇದು ದೊಡ್ಡದು. 9.3 ಕಿಲೋಮೀಟರ್ಸ್ ಒಂದೇ ಟನಲ್ಲೇ. लास्ट वाले को दिख रहे हैं ना आपको, रास्ते जो एग्जिट होता है, ये एग्जिट जाके निचले वाले फ्लोर में जाने के लिए। और इसके ऊपर भी 3rd फ्लोर बनाया हुआ है, इसके ऊपर एग्जॉस्टर लगाए हुए हैं और बीच में पानी आता है ना, उसके लिए पूरी झील बनी हुई है अंदर से।
ये देखो एग्जॉस्ट बने हैं, देखो एग्जिट बने, यहाँ से दरवाजा खोल के नीचे के फ्लोर में जा सकते हैं, लेकिन इसके अंदर जो है स्ट्रिक्ट है, रोक नहीं सकते, फोटोग्राफी के लिए नहीं रोक सकते हैं। तो यहाँ इमरजेंसी होगी तो हर 100 मीटर के बाद फ़ोन लगेगा। ठीक है। So you have any problem for you first in call for main In anything emergency, we can have yeah 100 meter is a calling for your phone. You take your phone. the ground floor is only for the army vehicle purpose. Yeah, it's an emergency for that time. ये भी बर्फ ज्यादा हुआ तो ये टनल भी बंद हो जाता। क्यों? आई एम जस्ट आस्किंग, somebody told। हाँ, एक दिन बंद हो जाए, दूसरे दिन क्लियर कर देते हैं दिया हुआ। ठीक है, तभी तो लगेगा। ये दूसरी साइड जो है ना लाहौल स्पीति वाले हैं, जैसे केलोंग डिस्ट्रिक्ट हो गया, फिर सिसु वाले ये सर्वाइव जो है ना 6 महीने का खाना पीना अपना पहले रखते थे स्टॉक करके, तो आने जाने में बहुत प्रॉब्लम होती थी। Even we have the plan coming from that side, Speedy, but they told Atal Tunnel will be closed. Yeah. So we came from Delhi and These are people are for emergency. People are for going to an emergency. But purposes. Okay. yeah, but जैसे पहले जैसे होते थे ना, जैसे बीमार कोई ये इमरजेंसी तो हेलीकॉप्टर के ऊपर डिपेंड रहना पड़ता था, फ्लाइट के ऊपर, फिर फ्लाइट आएगा, फिर इमरजेंसी केस को ले जाना पड़ता। अभी पॉसिबल है जैसे ಹಲೋ ಗೈಸ್, ಅಭಿ ನಮ್ಗೆ ಮಾಡಕ್ಕೆ ಹೇಳೋದು 0.5 4th ಬಿಗ್ಗೆಸ್ಟ್ ಟನಲ್ ಅಲ್ಲಿದ್ದೀವಿ ನಾವಿವತ್ತು. ಆಚೆ ಇಲ್ಲಿಂದ ಸ್ನೋಫಾಲ್ ಹೋಗ್ತಾ ಇದೆ, ಇದು ಬಂದ್ಬಿಟ್ರು. ಇಲ್ಲಿಂದ ಇಕ್ಕೋ. ಸ್ನೋಫಾಲ್ ಗೈಸ್, ಇದು ಬಂತು ಸ್ನೋಫಾಲ್. ನೋಡಿ ನೀವು ಕೂಡ ಟನಲ್ಲಿಂದ ಆಚೆ ಹೋಗ್ತಾ ಇದ್ದೀವಿ. ಬ್ಯಾಕ್ ಮಾಡಿದ್ರೆ ಆಗಲ್ಲ. ಸಾಲ ನಿಂತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಹಲೋ, ವೆಲ್ಕಮ್ ಬ್ಯಾಕ್ ಗಾಯ್ಸ್. ಈಗ ನಾವು ಸ್ನೋಫಾಲ್ ರೀಜನ್ಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಎಲ್ಲ ಫುಲ್ ಸ್ನೋ ಹಿಂದೆ, ಇಲ್ಲಿ ಫುಲ್ಲು ಚಳಿ ಆಗ್ತಾ ಇದೆ. ಇವಾಗ ಮೇಲೆ ಹೋಗ್ಬೇಕಾ ಓಕೆ ಇವಾಗ ಅಲ್ಲಿ ಸ್ನೋ ಇವಾಗ ಆಡೋಣ, ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತಗೊಳ್ಳೋಣ. ಅಟಲ್ ಟನಲ್ ಗಾಯ್ಸ್, ಇದೆ ಅಟಲ್ ಟನಲ್. ಇಷ್ಟೊತ್ತು ನಾವು ಕಂಟೆಂಟ್ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಈಗ ಫುಲ್ ಚಳಿ ಆಗ್ತಾಯಿದೆ. ಇವಾಗ ಹೊರಡ್ತಾ ಇದ್ದೀವಿ, ಇವಾಗ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ತುಂಬ ಕ್ರೇಜಿ ಆಗೈತೆ, ಚಳಿ ಜಾಸ್ತಿ ಆಗ್ತೈತೆ. ಗ್ಲೌಸ್ ತೆಗೆದ್ರೆ ಸರಿಯಾಗಿ ಕೊಡ್ತಾಯಿದೆ. ನೀವು ಯಾರು ಹೇಳೋ ನೀನು? ಕನ್ನಡದ ಹುಲಿ, ಗಜ ಕೇಸರಿ, ರಾಜ ಹುಲಿ. ಇದು ಗೈಸ್, ಇದೇ ಒಂದು ಲೇಕು. ಅಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ. ಅಲ್ಲೋಗಿ ಕೈ ಇಟ್ಟರೆ ಸಾಕು, 30 ಮಿನಿಟ್ಸ್ ಸಾಕಂತೆ. 30 ಮಿನಿಟ್ಸ್ 30 ಸೆಕೆಂಡ್ಸ್ ಅದರಲ್ಲಿ ಫ್ರೀಸ್ ಹಾಕಿ ಆ ನೀರಲ್ಲಿ. 30 ಸೆಕೆಂಡ್ಸ್ ಓಕೆ, 30 ಸೆಕೆಂಡ್ಸ್ ಸಾಕಂತೆ. 30 ಮಿನಿಟ್ಸಾ ಏನು ಫ್ರೀಸ್ ಹೋಗ್ತೀವಿ ಅಂದ್ರಲ್ಲ ಅಲ್ಲಿ. ಏನಕ್ಕೆ? ನೀರಲ್ಲಿ ಬಿದ್ದರೆ ಫ್ರೀಸ್ ಹೋಗ್ತೀವಿ. ನೀರಲ್ಲಿ ನಮ್ಮ ಬಾಡಿ ತಡ್ಕೊಳ್ಳಲ್ಲಪ್ಪ, ಫ್ರೀಸ್ ಏನಾಗಲ್ಲ. ನಾವು ಟಿಕೆಟ್ ತಗೊಳ್ತೀವಿ. ಇವಾಗ ನೀನ್ ಫುಲ್ ತಣ್ಣಗಿರೋ ನೀರಲ್ಲಿ ಥಂಡಿ ನೀರು ಕುಡ್ದಿದ ತಕ್ಷಣ ಏನ್ ಫೀಲ್ ಆಗುತ್ತೆ ಹೇಳಿ ಚಂದು? ಒಂದೇ ಸಿಪ್ ಕುಡಿಯೋಕ್ಕಾಗೋದು ನಿನ್ ಕೈಯಲ್ಲಿ. ಅದೇ ಒಂದು ಬಾಡಿ ಫುಲ್ ಹೋಗಿ ನೀರಲ್ಲಿ ಬಿದ್ದಿದೆ ಅಂದ್ರೆ ಆಗೋಯ್ತು. ನಿನ್ಗೆ ಆಚೆಗೆ ಬರೋಕ್ ಆಪ್ಷನ್ ಇದ್ರೆ ಬರೋದಕ್ಕೆ ಟ್ರೈ ಮಾಡ್ತೀಯ ಹೊರ್ತು ಫ್ರೀಸ್ ಏನಾಗೋ ಚಾನ್ಸಸ್ ಇಲ್ಲ. ಬಟ್ ಮೋಸ್ಟ್ ಆಫ್ ದ ಕೇಸಸ್, ಮೊನ್ನೆ ಕೂಡ ರೀಸೆಂಟ್ ಆಗಿ ಒಂದು ಫ್ಲೈಟ್ ಇದಾಯ್ತು ಗೊತ್ತಾ? ಆ ಫ್ಲೈಟ್ ಕೂಡ ಅಷ್ಟೇ ನೀರಲ್ಲಿ ಬಿದ್ದು, ಅಲ್ಲಿ -4 ಏನೋ ಇತ್ತು ಟೆಂಪರೇಚರು. ಅಲ್ಲಿರೋರೆಲ್ಲ ನೀರಲ್ಲಿ ಬಿದ್ದೇ ಸತ್ತೋದ್ರು. ಈ ಥರ ಕ್ರೇಜಿ ಗೈಸ್. ಈಗ ಇಲ್ಲಿ ಮುಗೀತು ಅಟಲ್ ಟನಲ್ ಮುಗಿಸ್ಕೊಂಡು ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಚಳಿ ಅಂತ ಹೆಂಗಿದೆ ಕೈಯ ಕ್ಯಾಮ್ರಾನ ನಡುಗ್ತೈತೆ, ಸ್ಟೆಬಿಲೈಸೇಷನ್ ಇಲ್ಲ ಅಂದಿದ್ರೆ ಕ್ಯಾಮ್ರಾ ನಡಗೋದು. ಇಲ್ಲಿ ಗೈಸ್ ಇದೆ ಅಟಲ್ ಟನಲ್ ಎಂಟ್ರೆನ್ಸ್ ಗೇಟ್. ಆ್ಯಂಡ್ ಅಟಲ್ ಟನಲ್ 10,040 ಫೀಟ್. ಇದು ಬೆಟ್ಟ ಇರೋದು 10,040 ಫೀಟ್ ಇರ್ಬೋದು.
ಇಲ್ಲಿ ನಾವು ಒಂದೊಂದು ಫೋಟೋ ತೊಗೋಣ ಅಂತ. ಏದ ಬಿಡಿದಿ ದಂಚು ಬಾಲಾಟ. ಎಲ್ಲ ಇತ್ತು ಗೈಸ್, ಸ್ನೋಫಾಲ್ಸ್ ಎಲ್ಲ ನೋಡ್ಕೊಂಡು ಕ್ರೇಜಿಯಾಗೆ. ಆದರೆ ಆ್ಯಕ್ಟಿವಿಟೀಸ್ ಏನೂ ಇರಲಿಲ್ಲ. ಅದೇ ನಾವು ಹೇಳಿದ್ರಲ್ಲ ಅವಾಗ ಎಲ್ಲ ಇದು ಇವತ್ತೇನೋ ಸ್ಟ್ರೈಕ್ ನಡೀತಾ ಇದೆ ಅಂದ್ಬಿಟ್ಟು ಅದ್ರಗೋಸ್ಕರ ಏನು ಇರಲಿಲ್ಲ. ಆದರೆ ಎಲ್ಲ ನೋಡಿಕೊಂಡು ಫೋಟೋಶೂಟ್ಸ್ ಎಲ್ಲ ಮಾಡ್ಕೊಂಡು ಮಸ್ತಾಗೆ ಇವಾಗ ನೆಕ್ಸ್ಟು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಸ್ತಾಗ್ತಾಯಿಲ್ಲ? ಸುಸ್ತಾಗ್ತಾ ಇದೆ ಗಾಯ್ಸಿನ. ಊಟ ಇಲ್ಲ ಇಲ್ಲಿ. ಊಟ ಏನು ತಿನ್ಬೇಕಂತಲೇ ಗೊತ್ತಾಗಲ್ಲ. ಊಟ ಏನು ತಿನ್ನಬೇಕು. ಟಿಫನ್ ಒಂಥರ, ಊಟ ಒಂಥರ. ಟಿಫನ್ ಚೆನ್ನಾಗಿದೆ ಬೆಳಗ್ಗೆ, ಬಟ್ ಊಟ ಏನಾದರೂ ಲೈಟಾಗಿ ಸ್ವಲ್ಪ ಹಾಕ್ಕೊಂಬಿಟ್ರೆ ಹೊಟ್ಟೆಗೆ ಸಾಕು. ಗೈಸ್ ಈಗ ಎಲ್ಲ ಮುಗೀತು. ಮನಾಲಿ ಬಿಡ್ತಾಯಿದ್ದೀವಿ. ಈಗ ಶಿಮ್ಲಾ ಹೋಗ್ತಾಯಿದ್ದೀವಿ. ಸೊ ಎಲ್ಲ ಚೆಕ್ಔಟ್ ಮಾಡ್ತಾಯಿದ್ದೀವಿ ರೂಮ್ನ. ಹೋಟೆಲ್ ಅಸ್ಕಿನ ಚೆಕ್ಔಟ್ ಮಾಡಿ ಈಗ ಹಾಯ್, ಇವತ್ತಿಗೆ ಮನಾಲಿ ಕಂಪ್ಲೀಟ್ ಆಯಿತು. ಇಲ್ಲಿಂದ ನೈಟ್ ಬಸ್ ಇದೆ. ಅಲ್ಲಿಂದ ಬೆಳಿಗ್ಗೆಗೆ ಶಿಮ್ಲಾ ಹೋಗ್ತಿದ್ದೀವಿ. ಶಿಮ್ಲಾಯಿಂದ ಮತ್ತೆ 7 days ಟ್ರಿಪ್ ಇದೆ. ಇವತ್ತಿಗೆ 2 ದಿವಸ ಆಗಿದ್ದು. ಮನೆ ಬಿಟ್ಟು ಬಂದು 3 ದಿವಸ ಆಗಿದೆ. ಇನ್ನೂ 2 ದಿವಸ ಆಗಿರೋದು. ಸುಸ್ತಾಗೋಗಿದ್ದೀವಿ, ಬಟ್ ಆದರೂ ಬಿಡಲ್ಲ ಡೆಸ್ಟಿನೇಷನ್ ರೀಚ್ ಆಗೋ ತನಕ. ಸ್ಪಿಟ್ಟಿ ವ್ಯಾಲಿ ನಾಳೆ ಹೋಗ್ತಾ ಇದ್ದೀವಿ. ಇವತ್ತು 8:30ಗೆ ಶಿಮ್ಲಾ, ನಾಳೆಯಿಂದ ಸ್ಪಿಟ್ಟಿ ವ್ಯಾಲಿ ಮ್ಯಾಪ್ ಎಲ್ಲ ಕವರ್ ಮಾಡ್ತಾ ಇದ್ದೀವಿ. 8 ಚೈನಾ ಬಾರ್ಡ್ರ್ ಹೇಳಲ್ಲ, ಎಲ್ಲ ಒಂದೇ ಸರಿ ತೋರಿಸ್ತೀವಿ. ನೋಡಿ ಲಾಸ್ಟ್ ವಿಲೇಜ್ ಇನ್ ಇಂಡಿಯಾ ಟು ಚೈನಾ ಬಾರ್ಡ್ರ್, ಅಲ್ಲಿವರೆಗೂ ಹೋಗ್ತಾ ಇದ್ದೀವಿ. ಇಲ್ಲಿ ಅಂತೂ ಊಟಗಳು ಏನೋ ಸೆಟ್ ಆಗದೆ ನರ್ಕ ಆಗ್ಬಿಟ್ಟೈತೆ. ನಾರ್ತ್ ಬಂದ್ಬಿಟ್ಟು ಇಲ್ಲಿ ಏನು ತಿಂದ್ರೂ ಏನು ನೋಡಿದ್ರು ಎಲ್ಲ ಮರ್ತೋಗ್ತಾ ಇದ್ದೀವಿ. ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕೋಲ್ಡ್ ಸ್ವಲ್ಪ ತಡ್ಕೊಬೇಕಾಗುತ್ತೆ ಪ್ರತಿಯೊಬ್ಬರೂ. ಸ್ವಲ್ಪ ವಯಸ್ಸಾದವ್ರಿಗೆ ಕಷ್ಟ ಇರುತ್ತೆ, ಬಟ್ ಆದರೂ ನೀವು ತಡಿತೀರಾ ಅಂದರೆ ಬರ್ಬೋದು, ನೋ ಪ್ರಾಬ್ಲಮ್. ಕ್ರೇಜಿ ಲೈಫ್. 2 ದಿವಸ -4 -5 ಲೈಫ್. ಹಲೋ, ವೆಲ್ಕಮ್ ಬ್ಯಾಕ್ ಗೈಸ್. ಈಗ ನಾವು ಆಲ್ರೆಡಿ ಮನಾಲಿ ಬಸ್ ಸ್ಟಾಪಲ್ಲಿ ಇದ್ದೀವಿ. ಓಲ್ವಾ ಬಸ್ ಸ್ಟಾಪಲ್ಲಿ ಇದ್ದೀವಿ. ಬಸ್ ಬಂದಿದೆ, ಆದರೆ ಡ್ರೈವರ್ ಇಲ್ಲ. ಡೋರ್ ಓಪನ್ ಮಾಡಿ ಲಗೇಜಲ್ಲಿ ಎಕ್ಕಿ ಟ್ರಾವೆಲ್ ನೆಕ್ಸ್ಟು ಶಿಮ್ಲಾ. ಓಕೆ ಬಾಯ್. शिमला पहुंच के मैसेज करना या फोन करना. ಓಕೆ ಬ್ರದರ್. ಥ್ಯಾಂಕ್ ಯು. मिलेगा. ಓಕೆ ಹಮಾರಾ ಡಾನ್ ಹೈ. ठीक है. ನಮ್ಮನ್ನ ಹಮಾರಾ ಡಾನ್ ಬೆಳಗ್ಗೆಯಿಂದ ಕರ್ಕೊಂಡು ಇನ್ನ ज़्यादा बात करता है. एक ಮನಾಲಿ ಇದ್ದಂಗೆ ಒಂಚೂರು ಎಕ್ಸ್ಪೀರಿಯನ್ಸ್ ಹೇಳ್ಬಿಡು. ಫೈನಲ್ ಒಂದು ವಿಡಿಯೋ ಎಂಡ್ ಮಾಡ್ಬಿಡು. ಮನಾಲಿ ವಂಡರ್ಫುಲ್ ಪ್ಲೇಸು. ನೇಚರ್ ಅಂತೂ ನಾವು ವ್ಯೂ ಮಾಡಿದಷ್ಟು ವ್ಯೂ ಮಾಡೋದಿದೆ. ಲೈಕ್ ವೈಟ್ ಸ್ನೋ ಮೌಂಟೇನ್ಸ್ನ ನಾವು ನೋಡ್ಬೇಕು ಅನ್ಕೊಂತೀವಲ್ಲ, ಸೊ ಫಸ್ಟ್ ಟೈಮ್ ನೋಡೋ ಎಕ್ಸ್ಪೀರಿಯನ್ಸಲ್ಲಿ ಥ್ರಿಲ್ ಆಗಿರೋ ನಾನು ಒಬ್ಬ. ನಾನು ಅದನ್ನು ತುಂಬ ಇಷ್ಟಪಟ್ಟಿದ್ದೀನಿ. ಯಾಕಂದರೆ ನನಗೊಂದು ಡ್ರೀಮ್ ವೈಟ್ ಸ್ನೋ ಮೌಂಟೇನ್ಸ್ಗೆ ಹೋಗಬೇಕು, ಅದನ್ನ ನೋಡ್ಬೇಕು. ಯಾಕಂದರೆ ನಾವು ಕರ್ನಾಟಕ ಅಲ್ಲಿರೋರು, ನಮಗೆ ಬರೀ ಬೆಟ್ಟದ ಲೈಟ್ ಇರ್ತವೆ ಹೊರತು ನೇಚರ್ ಅಂತೂ ನಮ್ದ್ರಲ್ಲಿ ಸೆಕ್ಸಿ ಅನ್ಕೊಳ್ಳಿ. ಬಟ್ ವೈಟ್ ಸ್ನೋ ಮೌಂಟೇನ್ಸ್ ನೋಡ್ಬೇಕನ್ನೋದು ಒಂದು ಖುಷಿ. ಬಟ್ ಮನಾಲಿಯಲ್ಲಿ ಅಟಲ್ ಟನಲ್ಲು, ಸೂಶಿ ವ್ಯಾಲಿ ರೈಡ್ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ನೆವರ್ ಫಾರ್ಗೆಟಬಲ್ಲು. ನೇಚರ್ ವ್ಯೂ ಆಗಿರ್ಬೋದು, ಆ ವೈಟ್ ಸ್ನೋ ವಿತ್ ಆ ಮರಗಳು, ಕ್ರೇಜಿ ವ್ಯೂ ಅಪ್ಪ. 2ನೇ ಮಾತಿಲ್ಲ, ಡಿಸ್ಕ್ರಿಪ್ಷನ್ಗೆ ಏನೂ ಸಾಲಲ್ಲ ನನ್ನ 4 ಮಾತು. ಗೈಸ್, ಇಲ್ಲಿ ಕ್ರೇಜಿ ಏನು ಅಂದರೆ ಮನಾಲಿಯಲ್ಲಿ ಓಲ್ವಾ ಬಸ್ ಸ್ಟ್ಯಾಂಡ್ ಅಂತಲೇ ಒಂದಿದೆ. ಲೈಕ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದ್ದಂಗೆ ಓಲ್ವಾ ಬಸ್ ಸ್ಟ್ಯಾಂಡ್ ಒಂದಿದೆ. ಅದೊಂದು ವ್ಯೂ ನೋಡೇ ಬಿಡೋಣ. ಓಕೆ ಗೈಸ್, ದಿಸ್ ಈಸ್ ದ ಓಲ್ವೋ ಬಸ್ ಸ್ಟ್ಯಾಂಡ್ ಇನ್ ದ ಮನಾಲಿ. ಆ್ಯಂಡ್ ಈಗ ನಾವು ಹತ್ತಿರೋ ಬಸ್ ಇದು. ಆ್ಯಂಡ್ ನಮ್ಮ ಮುಖಿಬ್ರು ಎಲ್ಲ ಲಗೇಜ್ ಬಂದಿದ್ದ ತಕ್ಷಣ ಎತ್ತೆತ್ತು ಒಳಗಡೆ ಹಾಕ್ಬೇಡ ಅಂತ ಕಾತ್ಕೊಂಡಿದ್ದಾರೆ. ಸೊ ಇನ್ನು ಬಸ್ಸಿನ ತೆಗ್ದಂಗಿಲ್ಲ. ಸೊ ಯಾ, ದಿಸ್ ಈಸ್ ದ ಅಪ್ಡೇಟ್ಸ್ ಆಫ್ ಮನಾಲಿ. ಆ್ಯಂಡ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಶಿಮ್ಲಾ. ನಾಳೆ ಬೆಳಗ್ಗೆ ಶಿಮ್ಲಾಲ್ಲಿ ಸಿಗೋಣ. ಟಿಲ್ ದಟ್ ಟೈಮ್ ಟೇಕ್ ಕೇರ್, ಬಾಯ್. ಸಿ ಯು. ಲವ್ ಯು ಆಲ್ ಗೈಸ್. ಬಾಯ್.